ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಅಲ್ಲ, 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತಹ ದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆನೂ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ದುಡಿತಾರಾ? ಸಾಧ್ಯನೇ ಇಲ್ಲ. ಕ್ವೈಟ್ ಇಂಪಾಸಿಬಲ್ ಇಫ್ ಯು ನೋ ಅಂಡರ್ಸ್ಟ್ಯಾಂಡ್ ದಿ ಈಕ್ವೇಷನ್ಸ್. ಬೆಳಗಾವಿ ಮತ್ತು ಬೆಂಗಳೂರು ನಡುವಿನ ಈಕ್ವೇಷನ್. ಅದರ್ವೈಸ್ ಆಲ್ಸೋ ಸರ್, ಮೊನ್ನೆ ವಿಧಾನಸೌಧದಲ್ಲಿ ಸರ್, ಮೊನ್ನೆ ಇತ್ತೀಚೆಗೆ ಅಂದ್ರೆ ಇದೆಲ್ಲ ಪ್ರಹಸನ ನಡೀತಾ ಇರುವಂತ ಸಂದರ್ಭದಲ್ಲಿ ಒಂದು ಮೇಜರ್ ಮೀಟಿಂಗ್ ನಡೀತು ಬಿಟ್ವೀನ್ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅಂಡ್ ಡಿ.ಕೆ. ಶಿವಕುಮಾರ್. ಮೋಸ್ಟ್ಲಿ ಅಲ್ಲಿ ಏನೋ ಒಂದು ಅಗ್ರಿಮೆಂಟ್ ಬಂದಂಗೆ ಕಾಣ್ತಾ ಇದೆ. ನೀವು ನನ್ಗೆ ಸಾಥ್ ಕೊಡಿ 2.5 ವರ್ಷಗಳ ಕಾಲ, ಮುಂದೆ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಶ್ರಮಿಸ್ತೀನಿ ಅಂತ ಏನಾದರೂ ಮಾತುಕತೆ ಆಗಿರುತ್ತಾ? ಅದು ಊಹೆ ಮಾಡ್ಬೋದು ಅಷ್ಟೇ. ಆದರೆ ಒಂದು ರಾಜಕೀಯವಾದ ವಾದ ಏನಾಗಿರ್ಬೋದು ಅಂದರೆ, ಈಗ ಡಿ.ಕೆ. ಶಿವಕುಮಾರ್ ಏಕಮಾತ್ರ ಉಪಮುಖ್ಯಮಂತ್ರಿ, ಜೊತೆಗೆ ಕಾಂಗ್ರೆಸ್ನ ಅಧ್ಯಕ್ಷರು, ಒಬ್ಬ ಅಹಿಂದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ. ಒಬ್ಬ ಅಹಿಂದ ನಾಯಕ ತೆರವು ಮಾಡಿದಂಥ ಕುರ್ಚಿಗೆ ಡಿ.ಕೆ. ಶಿವಕುಮಾರ್ ಪ್ರಮೋಷನ್ ಆದರೆ ಡಿ.ಕೆ. ಶಿವಕುಮಾರ್ ಸ್ಥಾನಮಾನ ಇನ್ನೊಬ್ಬ ಅಹಿಂದ ನಾಯಕ ಯಾಕೆ ಕೊಡಬಾರ್ದು? ಜಾರಕಿಹೊಳಿ ಯಾಕೆ ಕೊಡಬಾರ್ದು? ಸಿದ್ದರಾಮಯ್ಯನವರ ವಾರಸುದಾರರು ಅಂತ ಅವ್ರ ಮಗನೇ ಹೇಳ್ತಿದ್ದಾರೆ. ಹೀಗಿರುವಾಗ ಆ್ಯಂಡ್ ಈಸ್ ಕ್ವೈಟ್ ಕೆಪೇಬಲ್, ಜಾರಕಿಹೊಳಿ ಇಸ್ ಕ್ವೈಟ್ ಕೆಪೇಬಲ್. ಅದು ಅವ್ರವ್ರ ಇಕ್ವೇಷನ್ ಬೇರೆ ವಿಚಾರ. ಆದರೆ KPCC ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಎರಡೂ ಸ್ಥಾನವನ್ನು ಯಾಕೆ ನನಗೆ ಕೊಡೋದಿಲ್ಲ ಅಂತ ಜಾರಕಿಹೊಳಿ ಕೇಳೋದಕ್ಕೆ ಹಕ್ಕಿದೆ. ಕೊಟ್ಟಿದ್ರಲ್ಲ, ಪ್ರೆಸಿಡೆನ್ಸ್ ಇದೆಯಲ್ಲ, ಕೊಟ್ಟಿದ್ರಲ್ಲ, ನನಗೆ ಯಾಕೆ ಕೊಡಲ್ಲ ನೀವು? ಈಗ ಒಬ್ಬ ಅಹಿಂದ ನಾಯಕ ಯಾಕೆ? ಅಹಿಂದ ನಾಯಕ ಮುಖ್ಯಮಂತ್ರಿ ಇಲ್ಲ. ಈಗ ನಿಮ್ಮ ಲೋಕದ ಮುಖ್ಯಮಂತ್ರಿ ಮಾಡಿದ್ರಿ, ನಮಗೊಂದು ಅವಕಾಶ ಕೊಡಿ. ಯಾಕೆ ಹಿ ಈಸ್ ಆಲ್ರೆಡಿ ಬೀನ್ ವರ್ಕಿಂಗ್ ಪ್ರೆಸಿಡೆಂಟ್, ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಬಿಟ್ಟಿದ್ದಾರೆ. ಅಲ್ಲೊಂದು ನಮ್ಮ ಪ್ರಮೋಷನ್ ಕೊಡಿ, ಮತ್ತು ಸರ್ಕಾರದಲ್ಲೂ ಇರೋಣ ನಾವು, ಇದ್ರಲ್ಲ ಈಗ ಹಿಂದೆ. ಈ ರೀತಿ ಆಗಿಬಿಟ್ರೆ ಮುಂದೆ 28ಕ್ಕೆ ಏನಾಗುತ್ತೆ ಅಂದರೆ, ನ್ಯಾಚುರಲಿ ಜಾರಕಿಹೊಳಿ ವಿಲ್ ಎಮರ್ಜ್ ಆಸ್ ಒನ್ ಆಫ್ ದ ಕಂಟೆಂಡರ್ಸ್ ಫಾರ್ ದ CM's post, ನಾಟ್ ದ ಓನ್ಲಿ ಕಂಟೆಂಡರ್. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಎಕ್ಸಾಕ್ಟ್ ಪೊಸಿಷನ್ಗೆ ಸತೀಶ್ ಜಾರಕಿಹೊಳಿ, ಬಿಕಾಸ್ ಹೀಸ್ ಪಕ್ಷದ ಅಧ್ಯಕ್ಷರಾದ್ರು, DCM ಆದ್ರು. ಇವರು ಈಗ ಪಕ್ಷದ ಅಧ್ಯಕ್ಷರಾಗ್ತಾರೆ, ಒಪ್ಪಿದ್ರೆ ಹೈಕಮಾಂಡ್ DCM ಕೂಡ ಆಗ್ಬೋದು. ನೆಕ್ಸ್ಟ್ ಈ ಸ್ಟ್ರಾಟಜಿ ಇದೆ ಒಂದು. ಅದ್ರ ಜೊತೆಗೇನೆ ಇನ್ನೊಂದು 28ರ ಲೆಕ್ಕ ಬಹಳ ವಿಚಿತ್ರ ಆಗುತ್ತೆ. ಯಾಕಂದ್ರೆ 28ಕ್ಕೆ ಕೆಲವು ನಮ್ಮ MB ಪಾಟೀಲ್ ತರ ಲಿಂಗಾಯತ್ ನಾಯಕರು ತಯಾರಿಲಿದ್ದಾರೆ, ನಾನು ಯಾಕೆ ಆಗಬಾರ್ದು ಮುಖ್ಯಮಂತ್ರಿ ಅಂತ. ಅವ್ರಿಗೂ ಸೀನಿಯಾರಿಟಿ ಇದೆ. ಹೀಗಾಗಿ ಕಾಂಗ್ರೆಸ್ಸಿನಲ್ಲಿ, ಅದರಲ್ಲೂ ಸಿದ್ದರಾಮಯ್ಯ ಬಳಗದಲ್ಲೇ ಈ ಥರ ಆಲ್ಟರ್ನೇಟಿವ್ ಪವರ್ ಸೆಂಟರ್ಸ್ ಹುಟ್ಟೋ ಅಪಾಯ ಕೂಡ ಇದೆ. ಅದನ್ನು ಮುಂದೆ ಹೇಗೆ ರಾಜಕೀಯ ಟರ್ನ್ ತಗೊಳ್ತೀವಿ ಗೊತ್ತಿಲ್ಲ. ಬಟ್ ರೈಟ್ ನಾವು ಸತೀಶ್ ಜಾರಕಿಹೊಳಿ, ನನ್ನ ರೀಡಿಂಗ್ ಪ್ರಕಾರ ಹಿ ಈಸ್ ಇನ್ಸಿಸ್ಟಿಂಗ್ ಆನ್ ದಿಸ್. ನೀವು ಕೇವಲ ಮುಖ್ಯಮಂತ್ರಿ ಆಗೋದಲ್ಲ, ನೀವು ಮುಖ್ಯಮಂತ್ರಿ ಆಗಿ ಇನ್ನೊಂದು ಆ್ಯಂಗಲ್ ಇದೆ. ಇಫ್ ಯು ಡೋಂಟ್ ಮೈಂಡ್, ಅಹಿಂದ ಓಟನ್ನ ನಾನು ಕನ್ಸಾಲಿಡೇಟ್ ಮಾಡಿ ನನ್ನ ಕೈಲೇ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ, ಯಾರು ಸಿದ್ದರಾಮಯ್ಯನವರ ದೂರದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿನ KPCC ಹೇಮಂತ್ ಏನಾಗಿದೆ ಅಂದ್ರೆ, ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಅವರ ಸಂಬಂಧ ಏನಿದೆ 2013 ಮುಂಚೆಯಿಂದ ಇದೆ. ಎಕ್ಸಾಕ್ಟ್ಲಿ 13 ಮುಂಚೆಯಿಂದ ಇದೆ. ತೆರೆ ಹಿಂದ್ಗಡೆ ಸಿದ್ದರಾಮಯ್ಯ ಅವರ ಎಲ್ಲ ಎಲೆಕ್ಷನ್ಸ್ ಅನ್ನು ಕೂಡ ನಿಭಾಯಿಸಿದವರು ಸತೀಶ್ ಜಾರಕಿಹೊಳಿ ಅವರು ಇನ್ ಆಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಾರೆ. 2013ರ ಸಿದ್ದರಾಮಯ್ಯ ಅವರ ಗೆಲುವಿಗೆ ಜಾರಕಿಹೊಳಿ ಅವರ ಕೊಡುಗೆ ಬಹಳ ದೊಡ್ಡದಿದೆ. ತೆರೆ ಹಿಂದೆ ಮುಂದೆ ಬರಲಿಲ್ಲ. ಆ ದೋಸ್ತಿ, ಆ ಒಂದು ಗುಡ್ ವಿಲ್ ಎಲ್ಲರಿಗೂ ಗೊತ್ತಿದೆ. ಹೀಗಿರುವಾಗ ಆ ರೀತಿಯ ಅಭಿಲಾಷೆಯನ್ನ ಸಿದ್ದರಾಮಯ್ಯ ಇಟ್ಕೊಂಡಿದ್ರೆ ಆಶ್ಚರ್ಯ ಇಲ್ಲ. ಅವ್ರ ಧ್ವನಿ ಕೇಳಿಸ್ತಿಲ್ಲ. ಕೇಳಿಸ್ತಾ ಇಲ್ಲ? ಹಲೋ, ಕೇಳಿಸ್ತಿದೆ, ಹೇಳ್ರಿ ಸರ್. ಈಗ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗಿಬ್ಬರಿಗೂ ನಾವು ಕಂಪೇರ್ ಮಾಡಿದ್ರೆ ಎರಡೂ ಕೂಡ ಬಹಳ ಡಿಫ್ರೆಂಟ್ ಆದಂತ ಪರ್ಸನಾಲಿಟಿಗಳು. ನಾವು ಸಿದ್ದರಾಮಯ್ಯ ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಇಲ್ಲ, ಬಹಳ ಡಿಫ್ರೆಂಟ್. ಆದ್ರೆ ಸಿದ್ದರಾಮಯ್ಯ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ, ಈಗ ನೀವು ಹೇಳಿ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವವನ್ನು ವಹಿಸಬಹುದಾದಂತ ನಾಯಕ ಯಾರಾದ್ರೂ ಬೆಸ್ಟ್ ಆಪ್ಷನ್ ಅಂತಂದ್ರೆ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಇವತ್ತಿನ ದಿನದೊಳಗಡೆ ನಮಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮೇ ನಾಟ್ ಬಿ ಎ ವೆರಿ ಪಾಪ್ಯುಲರ್ ಲೀಡರ್, ಅಂದ್ರೆ ಬಹಳ ರಾಜ್ಯಾದ್ಯಂತ ಮಾಸ್ ಲೀಡರ್ ಆಗಿರ್ಬೋದು. ಬಟ್ ಈಸ್ ಎ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಅಂತೂ ಕೂಡ ಅವ್ರ ಬಗ್ಗೆ ಹೇಳ್ತಾರೆ. ಅವರು ಅದರ್ ದೆನ್ ಪಾಲಿಟಿಕ್ಸ್ ಕೂಡ ತಮ್ಮದೇ ಆದಂತ ಒಂದು ವೇದಿಕೆಯನ್ನ ಮಾಡಿಕೊಂಡು ಇಡೀ ರಾಜ್ಯದೊಳಗಡೆ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಈಗೇನು ಅವರು KPCC ಅಧ್ಯಕ್ಷ ಸ್ಥಾನ ಅಂತ ಅವರು ಒಂಥರ ಬಹಳ ಸ್ಟ್ರಾಟಜಿಕ್ ಆಗಿ ಬಹಳ ತಾಳ್ಮೆಯಿಂದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಕಳೆದ 3 ವರ್ಷದೊಳಗಡೆ ನಾವು
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ರೀತಿಯೊಳಗಡೆ ಕೋಲ್ಡ್ ವಾರ್ ಅನ್ನ ನೋಡ್ತಾ ಇದ್ವಿ, ಒಂದು ಪವರ್ ಟಸಲ್ ಅನ್ನ ನೋಡ್ತಾ ಇದ್ವಿ. ಮುಂದಿನ 2 ವರ್ಷಗಳ ಕಾಲ ಅದೇ ರೀತಿಯಾದಂಥ ಪವರ್ ಟಸಲ್ ಅನ್ನ ನಾವು ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ನೋಡ್ಬೇಕಾಗತ್ತೆ.